ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಡ್ಯಾಕ್ಸ್ ಸೀರೀಸ್ ಬೇಸಿಕ್ ಟು ಅಡ್ವಾನ್ಸ್ಡ್ ವಿಡಿಯೋಸ್ಗಳಿಗೆ ಸ್ವಾಗತ. ಇದು ಡ್ಯಾಕ್ಸ್ ಸೀರೀಸ್ನ ಎರಡನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರೊಡಕ್ಷನ್ ಟು ಡ್ಯಾಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೇ ಆಗಲಿ ಡ್ಯಾಕ್ಸನ್ನು ಕಲಿಬೇಕು ಅಥವಾ ಅದನ್ನು ಮಾಸ್ಟರ್ ಮಾಡಬೇಕು ಅಂತಂದರೆ 10 ವಿಷಯಗಳನ್ನು ತಿಳ್ಕೊಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ 10 ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಈ 10 ವಿಷಯಗಳನ್ನು ನೀವು ತಿಳ್ಕೊಂಡ್ರೆ ಯಾರೇ ಆಗಲಿ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಡ್ಯಾಕ್ಸ್ ಫಂಕ್ಷನನ್ನು ಸುಲಭವಾಗಿ ಕಲ್ತ್ಕೋಬೋದು. ಬನ್ನಿ ನೋಡೋಣ ಈ ಡ್ಯಾಕ್ಸ್ ಫಂಕ್ಷನ್ ಕಲಿಯೋದಕ್ಕೆ ಈ 10 ಇಂಪಾರ್ಟೆಂಟ್ ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡ್ಯಾಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡ್ಯಾಕ್ಸ್ ಅಂತಂದರೆ ನಿಮಗೆ ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್ ಅಂತೇಳಿ. ಇದೊಂದು ಫಾರ್ಮುಲಾ ಲ್ಯಾಂಗ್ವೇಜ್. ಇದನ್ನು ನಾವು ಪವರ್ BI, ಪವರ್ ಪೈವಟ್ಸ್ ಮತ್ತು SSAS ಅಲ್ಲಿ ಇದನ್ನು ಉಪಯೋಗಿಸ್ತೀವಿ. ಇದೊಂದು ಫಾರ್ಮುಲಾ ಲ್ಯಾಂಗ್ವೇಜ್. ಇದು ಡೇಟಾ ಮಾಡೆಲಿಂಗ್ ಮತ್ತು ಅಡ್ವಾನ್ಸ್ಡ್ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಮತ್ತು ನಮ್ಮ ರಾ ಡೇಟಾ ಅಂದರೆ ನಮಗೆ ಮೊದಲನೇದಾಗಿ ಬರುವಂಥ ಡೇಟಾವನ್ನು ನಾವು ಆ್ಯಕ್ಷನಬಲ್ ಇನ್ಸೈಟ್ಸ್ಗೆ ಇದನ್ನು ಕನ್ವರ್ಟ್ ಮಾಡ್ಕೋಬೋದು. ಇದರಿಂದ ನಮಗೆ ರಿಪೋರ್ಟ್ಸನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಸಿಯಾಗಿ ಸುಲಭವಾಗಿ ಅರ್ಥ ಮಾಡಿಸುತ್ತೆ. ಇಲ್ಲಿ ನೋಡಿ, ಇದು ಬಂದು ಸಿಂಟೆಕ್ಸ್, ಡ್ಯಾಕ್ಸ್ ಫಂಕ್ಷನ್ನ ಸಿಂಟೆಕ್ಸ್. ಇಲ್ಲಿ ನೋಡ್ಬೋದು, ಸಮ್ ಅನ್ನೋದು ಡ್ಯಾಕ್ಸ್ ಫಂಕ್ಷನ್ ಆಗಿರುತ್ತೆ, ಸೇಲ್ಸ್ ಅನ್ನೋದು ಟೇಬಲ್ ಆಗಿರುತ್ತೆ, ಅಮೌಂಟ್ ಅನ್ನೋದು ನಿಮಗೆ ಕಾಲಮ್ ನೇಮ್ ಅಥವಾ ಫೀಲ್ಡ್ ನೇಮ್ ಆಗಿರುತ್ತೆ. ಈ ರೀತಿ ಸಿಂಟೆಕ್ಸ್ ಬಗ್ಗೆ ಇನ್ನೂ ಅಡ್ವಾನ್ಸ್ಡ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡ್ಯಾಕ್ಸ್ ಫಂಕ್ಷನನ್ನು ಯಾತಕ್ಕೆ ಕಲಿಬೇಕು? ಡ್ಯಾಕ್ಸ್ ಆ್ಯಕ್ಚುಲಿ ನಮಗೆ ಪವರ್ಫುಲ್ ಕ್ಯಾಲ್ಕುಲೇಷನ್ಸ್ ಮತ್ತು ಟಾಸ್ಕ್ಗಳನ್ನು ಆಟೋಮೇಷನ್ ಮಾಡೋದಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದು ನಮಗೆ ಡೇಟಾವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನು ಸ್ಟೋರಿ ಬೋರ್ಡ್ ಅಂತ ಕರಿತೀವಿ. ಆ ಒಂದು ಡೇಟಾದ ಸ್ಟೋರಿಯನ್ನು ಯಾವ ರೀತಿ ನಾವು ತಿಳಿಸ್ಬೋದು, ಇನ್ನೂ ಹೆಚ್ಚಿನ ಅರ್ಥಪೂರ್ಣವಾಗಿ ನಾವು ರಿಪೋರ್ಟ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ನಾವು ಡ್ಯಾಕ್ಸ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಡೇಟಾ ಡ್ರಿವನ್ ಡಿಸಿಷನ್ಸ್ ಮೇಕರ್ ಅಂದರೆ ಈ ಡೇಟಾಯಿಂದ ನಾವು ಏನೆಲ್ಲ ಡಿಸಿಷನ್ಸ್ ತೊಗೋಬೋದು ಅನ್ನೋದಕ್ಕೆ ಕೂಡ ಈ ಡ್ಯಾಕ್ಸ್ ಫಂಕ್ಷನ್ ತುಂಬ ಅನುಕೂಲ ಮಾಡಿ ಕೊಡುತ್ತೆ. ವೇರ್ ಕ್ಯಾನ್ ವಿ ಯೂಸ್ ಡ್ಯಾಕ್ಸ್? ಈ ಡ್ಯಾಕ್ಸ್ ಫಂಕ್ಷನನ್ನು ನಾವು ಎಲ್ಲಿ ಉಪಯೋಗಿಸ್ಬೋದು? ಡ್ಯಾಕ್ಸ್ ಫಂಕ್ಷನ್ ಪವರ್ BI ಡ್ಯಾಶ್ಬೋರ್ಡ್ಗಳಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಎಕ್ಸೆಲ್ ಪವರ್ ಪೈವಟ್ಸಲ್ಲಿ ಕೂಡ ನಾವು ಈ ಒಂದು ಡ್ಯಾಕ್ಸ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. ಎಲ್ಲಿ ಅಂದರೆ ನಾವು ಅಕಸ್ಮಾತಾಗಿ ಅಡ್ವಾನ್ಸ್ಡ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನಾಲಿಟಿಕ್ಸನ್ನು ಮಾಡಬೇಕು ಅಂದಾಗ ನಾವು ಈ ಡ್ಯಾಕ್ಸ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. SSAS SQL ಸರ್ವರ್ ಅನಾಲಿಸಿಸ್ ಸರ್ವಿಸಸ್, ಇಲ್ಲೂ ಕೂಡ ನಾವು ಈ ಡ್ಯಾಕ್ಸ್ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ಇದು ಒಂದು ಸ್ಕಿಲ್ಲು ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ತುಂಬ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಒಂದು ಸ್ಕಿಲ್ಲನ್ನು ಉಪಯೋಗಿಸ್ಕೋಬೋದು. ಈ ಡ್ಯಾಕ್ಸ್ ಪವರ್ BIಯಲ್ಲಿ ತುಂಬ ಅವಶ್ಯಕ. ಯಾತಕ್ಕೆ? ವೈ ಇಸ್ ಡ್ಯಾಕ್ಸ್ ಎಸೆನ್ಷಿಯಲ್ ಇನ್ ಪವರ್ BI? ನೋಡೋಣ. ಡ್ಯಾಕ್ಸ್ ಬಂದು ನಿಮಗೆ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಮತ್ತು ಮೆಷರ್ಸ್ಗಳನ್ನು ಅಡ್ವಾನ್ಸ್ ರೀತಿಯಲ್ಲಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಡೇಟಾ ಮಾಡಲಿಂಗ್ ಅಂದರೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಂದರೆ ಅನೇಕ ಡೇಟಾ ಸೋರ್ಸಸ್ಗಳಿಂದ ಬಂದಂಥ ಡೇಟಾವನ್ನು ಕನೆಕ್ಟ್ ಮಾಡೋದಕ್ಕೆ ಇದು ಸುಲಭವಾಗಿ ನಮಗೆ ಅನುಕೂಲ ಮಾಡಿ ಕೊಡುತ್ತೆ. ಡೈನಾಮಿಕ್ ಕ್ಯಾಲ್ಕುಲೇಷನ್ಸನ್ನು ಮಾಡೋದಕ್ಕೆ ಕೂಡ ಇದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಪ್ರೊಫೆಷ್ನಲ್ಲಿ ನಾವು ರಿಪೋರ್ಟ್ಸ್ಗಳನ್ನು ಮಾಡೋದಕ್ಕೆ ನಾವು ಇದನ್ನು ಡ್ಯಾಕ್ಸ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಡ್ಯಾಕ್ಸ್ ಫಂಕ್ಷನ್ಸ್ ಮತ್ತು ಎಕ್ಸೆಲ್ ಫಾರ್ಮುಲಾ ಡಿಫ್ರೆನ್ಸ್ ಏನು ಅಂತ ನಾನು ನಿಮಗೆ ಈ ಒಂದು ಸ್ಲೈಡಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಒಂದು ಟೇಬಲ್ ಇದೆ. ಇದರಲ್ಲಿ ನಾನು ನಿಮಗೆ ಡ್ಯಾಕ್ಸ್ ಮತ್ತು ಎಕ್ಸೆಲ್ ಫಾರ್ಮುಲಾಸ್ ಡಿಫ್ರೆನ್ಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಪರ್ಪಸ್ ಏನು? ಡ್ಯಾಕ್ಸಲ್ಲಿ ಇದು ಡೇಟಾ ಮಾಡಲಿಂಗ್ ಮತ್ತು ಅನಾಲಿಟಿಕ್ಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋತೀವಿ. ಎಕ್ಸೆಲಲ್ಲಿ ಇದು ಸೆಲ್ ಬೇಸ್ಡ್ ಕ್ಯಾಲ್ಕುಲೇಷನ್ಸ್ ಅಂದರೆ ಒಂದೊಂದೇ ಸೆಲ್ಸಲ್ಲಿ ಈ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಕಾಂಟೆಕ್ಸ್ಟ್, ರೋ ಮತ್ತು ಫಿಲ್ಟರ್ ಕಾಂಟೆಕ್ಸ್ಟ್ ಡ್ಯಾಕ್ಸ್ ಫಂಕ್ಷನ್ಸ್ಗೆ ಇರುತ್ತೆ. ಮತ್ತು ಎಕ್ಸೆಲ್ ಫಾರ್ಮುಲಾಸ್ಗೆ ಇದು ಒಂದೊಂದು ಸೆಲ್ಲನ್ನು ನಾವು ರೆಫರೆನ್ಸ್ ಮಾಡಬೇಕಾಗುತ್ತೆ. ಫಂಕ್ಷನಾಲಿಟಿ, ಡ್ಯಾಕ್ಸಲ್ಲಿ ಇದನ್ನು ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಮತ್ತು ಇದನ್ನು ರೀಯೂಸ್ ಕೂಡ ಮಾಡ್ಕೋಬೋದು. ಎಕ್ಸೆಲ್ ಫಾರ್ಮುಲಾಸಲ್ಲಿ ಇದು ಲಿಮಿಟೆಡ್ ಟು ಸ್ಪ್ರೆಡ್ಶೀಟ್ ಅಂದರೆ ಸ್ಪ್ರೆಡ್ಶೀಟ್ಗೆ ಅಷ್ಟೇ ಇದು ಸೀಮಿತವಾಗಿರುತ್ತೆ.
ಡ್ಯಾಕ್ಸ್ ಫಂಕ್ಷನ್ಸ್ ಯಾವಾಗ ಬಂತು ಮತ್ತು ಎಲ್ಲೆಲ್ಲಿ ಇದನ್ನು ಯೂಸ್ ಮಾಡ್ಕೋತಾರೆ. ಸೊ ಇವಾಲ್ಯೂಯೇಷನ್ ಆಫ್ ಡ್ಯಾಕ್ಸ್ ಅಂದರೆ ಡ್ಯಾಕ್ಸ್ ಫಂಕ್ಷನ್ ಯಾವಾಗ ಇದನ್ನು ಕಂಡುಹಿಡಿದಿದ್ದು ಅಂತ ನಾನು ನಿಮಗೆ ಈ ಸ್ಲೈಡಲ್ಲಿ ತಿಳಿಸ್ಕೊಡ್ತೀನಿ. ಡ್ಯಾಕ್ಸ್ ಫಂಕ್ಷನ್ ಬಂದು ಮೈಕ್ರೋಸಾಫ್ಟ್ ಅವರು 2010ನೇ ಇಸ್ವಿಯಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಇದು ಫಸ್ಟ್ ಬಂದು ನಮ್ಮ ಎಕ್ಸೆಲಲ್ಲಿ ಪವರ್ ಪೈವಟ್ಸ್ಗೆ ಇದನ್ನು ಯೂಸ್ ಮಾಡ್ತಾಯಿದ್ರು. ಇದು ಒಂದು ಫಾರ್ಮುಲಾ ಲ್ಯಾಂಗ್ವೇಜ್. ಇದು ಇವಾಗ ಬಿಸ್ನೆಸ್ ಇಂಟೆಲಿಜೆನ್ಸ್ ಮತ್ತು ಅನಾಲಿಟಿಕ್ಸಲ್ಲಿ ತುಂಬ ಒಂದು ಮಹತ್ವದ ಒಂದು ಜಾಗವನ್ನು ಪಡ್ಕೊಂಡಿದೆ. ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದರೆ ಪವರ್ ಬಿಯಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊತೀವಿ. ಮತ್ತು ಈ ಒಂದು ಡ್ಯಾಕ್ಸ್ ಫಂಕ್ಷನ್ಸ್ ಪ್ರತಿ ಇದಕ್ಕೂ ಅಪ್ಡೇಟ್ಸ್ಗೂ ತುಂಬ ಹೊಸ ಹೊಸ ಒಂದು ಆಪ್ಷನ್ಸ್ಗಳನ್ನು ಬರ್ತಿದೆ ಮತ್ತು ಫೀಚರ್ಸ್ಗಳು ಬರ್ತಿದೆ. ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಈ ಡ್ಯಾಕ್ಸ್ ಫಂಕ್ಷನ್ಸ್ ಬೆಳೀತಾ ಹೋಗ್ತಾ ಇದೆ. ನಮ್ಮ ಕೆರಿಯರ್ ಮತ್ತು ಜಾಬ್ಗೆ ಈ ಡ್ಯಾಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಸ್ಲೈಡಲ್ಲಿ ನಾವು ತಿಳ್ಕೊಳ್ಳೋಣ. ಇದು ಬಂದು ನಮಗೆ ಡೇಟಾ ಅನಲಿಸ್ಟ್, ಪವರ್ ಬಿ ಐ ಡೆವಲಪರ್ ಮತ್ತು ಡೇಟಾ ಸೈಂಟಿಸ್ಟ್ ಈ ಒಂದು ಕೆಲಸವನ್ನು ಹುಡುಕ್ತಾ ಇರೋರಿಗೆ ಅಥವಾ ಈ ಒಂದು ಜಾಬ್ ಹೋಗೋರಿಗೆ ಅಥವಾ ಜಾಬಲ್ಲಿ ಇರೋರಿಗೆ ಈ ಡ್ಯಾಕ್ಸ್ ಫಂಕ್ಷನ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಕಂಪ್ನೀಸ್ಗಳು ಈ ಡ್ಯಾಕ್ಸ್ ಎಕ್ಸ್ಪರ್ಟೈಸ್ ಯಾರಿರ್ತಾರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಮತ್ತು ಆ್ಯಕ್ಷನಬಲ್ ಇನ್ಸೈಟ್ಸ್ಗಳನ್ನು ಜನರೇಟ್ ಮಾಡೋದಕ್ಕೆ ಕೂಡ ಈ ಒಂದು ಡ್ಯಾಕ್ಸ್ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋತಾರೆ. ನಮ್ಮ ಕೆರಿಯರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆ ಸ್ಯಾಲ್ರಿ ತೊಗೋಬೇಕು ಅಥವಾ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಅಂದರೆ ಏನನ್ನು ಮಾಡಬೇಕು ಮತ್ತು ಈ ಡ್ಯಾಕ್ಸ್ ಇದಕ್ಕೆ ಯಾವ ರೀತಿ ಅನುಕೂಲ ಮಾಡಿಕೊಡುತ್ತೆ ಅಂತ ನೋಡೋಣ. ನೋಡಿ, ಈ ಡ್ಯಾಕ್ಸ್ ಫಂಕ್ಷನ್ಸ್ ನಮಗೆ ಕ್ಯಾಲ್ಕುಲೇಷನ್ಸನ್ನು ಆಟೋಮೇಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ಒಳ್ಳೆ ರಿಪೋರ್ಟ್ಸ್ಗಳನ್ನು ಅಂದರೆ ನಮಗೆ ಏನು ಬೇಕು ಪಾಯಿಂಟ್ ಟು ಪಾಯಿಂಟ್ ಒಂದು ಒಳ್ಳೆ ಇನ್ಸೈಟ್ಸ್ ಕೊಡೋದಕ್ಕೆ ಕೂಡ ರಿಪೋರ್ಟ್ಸನ್ನು ಕೊಡೋದಕ್ಕೆ ಕೂಡ ಈ ಡ್ಯಾಕ್ಸ್ ಫಂಕ್ಷನ್ ನಮಗೆ ಯೂಸ್ ಆಗುತ್ತೆ. ಡೇಟಾ ಡ್ರಿವನ್ ರೆಕಮೆಂಡೇಷನ್ಸ್, ಡೇಟಾಯಿಂದ ಬರ್ತಕ್ಕಂಥ ಕೆಲವೊಂದು ಇನ್ಫಾರ್ಮೇಷನ್ನ ತೊಗೊಂಡು ನಾವು ಏನು ರೆಕಮೆಂಡ್ ಮಾಡ್ಬೋದು ಕ್ಲೈಂಟ್ಗಾಗಿರ್ಬೋದು, ಸೀನಿಯರ್ಸ್ಗಾಗಿರ್ಬೋದು ಅಥವಾ ಆ ಒಂದು ಪ್ರಾಜೆಕ್ಟನ್ನು ಮಾಡೋದಕ್ಕಾಗಿರ್ಬೋದು ಡ್ಯಾಕ್ಸ್ ಫಂಕ್ಷನ್ಸ್ ತುಂಬ ಅನುಕೂಲ. ಡೇಟಾ ಅನಲಿಟಿಕ್ಸ್ ಎಕ್ಸ್ಪರ್ಟ್ ಈ ಒಂದು ಜಾಬನ್ನು ಅಥವಾ ಆ ಪೊಸಿಷನನ್ನು ತೊಗೋಬೇಕು ಅಂತ ಕೂಡ ಈ ಡ್ಯಾಕ್ಸ್ ನಮಗೆ ತುಂಬ ಅನುಕೂಲ ಆಗಿರುತ್ತೆ. ಮತ್ತು ರಿಪೋರ್ಟ್ಸ್ ಮತ್ತು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಈ ನಮ್ಮ ಡ್ಯಾಕ್ಸ್ ಫಂಕ್ಷನ್ಸ್ ಯಾವ ರೀತಿ ಯೂಸ್ ಆಗುತ್ತೆ ನೋಡೋಣ. ಡೈನಮಿಕ್ ವಿಜುವಲ್ಸ್ ಅಂದರೆ ನಮಗೆ ನಾವು ತೋರಿಸ್ತಕ್ಕಂಥ ರಿಪೋರ್ಟ್ಸ್ ಇನ್ನೂ ಅಡ್ವಾನ್ಸ್ಡಾಗಿ ವಿಜುವಲ್ಸನ್ನು ತೋರಿಸೋದಕ್ಕೆ, ರಿಪೋರ್ಟ್ಸನ್ನು ತೋರಿಸೋದಕ್ಕೆ ಡ್ಯಾಕ್ಸ್ ಫಂಕ್ಷನ್ ತುಂಬ ಅನುಕೂಲ. ಈ KPIs ಮತ್ತು ಟ್ರೆಂಡ್ಸ್ ಏನಿರುತ್ತೆ, KPIs ಅಂದರೆ ಅದು ಡಿಫ್ರೆಂಟ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆ ಕ್ಯಾಲ್ಕುಲೇಷನ್ಸನ್ನು ಮಾಡೋದಕ್ಕೆ ಡೈನಮಿಕಾಗಿ ಮಾಡೋದಕ್ಕೆ ಈ ಡ್ಯಾಕ್ಸ್ ಫಂಕ್ಷನನ್ನು ಯೂಸ್ ಮಾಡ್ತೀವಿ. ಫೋರ್ಕಾಸ್ಟಿಂಗ್ ಫ್ಯೂಚರ್ ಔಟ್ಕಮ್ಸ್. ಫೋರ್ಕಾಸ್ಟಿಂಗ್ ಅಂತಂದರೆ ಮುಂದೆ ಇವಾಗ ಹಿಂದೆ 5 ವರ್ಷಕ್ಕೆ ನಾವೇನು ಡೇಟಾ ತೊಗೋತೀವಿ ಅದರಿಂದ ನಮ್ಮ ಮುಂದೆ ಏನು ಆಗ್ಬೋದು ಬಿಸ್ನೆಸ್ಸು ಅಂತ ನಾವು ತಿಳಿಸೋದಕ್ಕೆ ಒಂದು ಕ್ಯಾಲ್ಕುಲೇಷನ್ಸನ್ನು ಮಾಡ್ತೀವಿ. ಆ ಥರ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಫೋರ್ಕಾಸ್ಟಿಂಗ್ ಕ್ಯಾಲ್ಕುಲೇಷನ್ಸನ್ನು ಮಾಡೋದಕ್ಕೆ ಡ್ಯಾಕ್ಸ್ ಫಂಕ್ಷನ್ಸ್ ತುಂಬಾ ಅನುಕೂಲ ಆಗಿರುತ್ತೆ. ಅಕ್ಯುರಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ. ಅಕ್ಯುರಸಿ ಅಂದರೆ ಅಕ್ಯುರೇಟ್ ಆಗಿರೋದು, ಕರೆಕ್ಟಾಗಿರೋದು, ಮಿಸ್ಟೇಕ್ಸ್ ಎರರ್ಸ್ ತುಂಬ ಕಮ್ಮಿ ಇರೋವಂಥದ್ದು. ಕನ್ಸಿಸ್ಟೆನ್ಸಿ ಅಂದರೆ ನಿಮಗೆ ಯಾವಾಗಲೂ ಒಂದೇ ಥರ ಇರೋವಂಥದ್ದು. ನಿಮಗೆ ರಿಪೋರ್ಟ್ಸ್ ಕರೆಕ್ಟ್ ರೀತಿಯಲ್ಲಿ ಯಾವುದೇ ಎರರ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ಬರೋದಕ್ಕೆ ಈ ಡ್ಯಾಕ್ಸ್ ಫಂಕ್ಷನ್ಸನ್ನು ನಾವು ಯೂಸ್ ಮಾಡ್ಕೋತೀವಿ. ಡ್ಯಾಕ್ಸ್ ಫಂಕ್ಷನ್ಸಿಂದ ಬೆನಿಫಿಟ್ಸ್ ಏನು, ಅನುಕೂಲ ಏನಾಗುತ್ತೆ ಅದನ್ನು ನೋಡೋಣ. ಸೇವ್ಸ್ ಟೈಮ್. ಆಟೋಮೇಷನ್ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಲಾರ್ಜ್ ಡೇಟಾ ಸೆಟ್ಸ್, ನಮಗೆ ತುಂಬ ದೊಡ್ಡ ಡೇಟಾ ಸೆಟ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಸ್ಕೇಲೆಬಲ್ ಆ್ಯಂಡ್ ಫ್ಲೆಕ್ಸಿಬಲ್ ಅಂದರೆ ಮುಂದೆ ಅಕಸ್ಮಾತಾಗಿ ನಾನು ಏನಾದರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಈ ಒಂದು ರಿಪೋರ್ಟ್ಸನ್ನು ಮಾಡಬೇಕು ಅಂದರೆ ಇನ್ನೂ ದೊಡ್ಡ ಮಟ್ಟಿಗೆ ರಿಪೋರ್ಟ್ಸನ್ನು ಮಾಡಬೇಕು ಅಂದಾಗ ನಾವು ಡ್ಯಾಕ್ಸ್ ಫಂಕ್ಷನ್ಸನ್ನು ಯೂಸ್ ಮಾಡ್ಬೋದು. ಸ್ಟೋರಿ ಟೆಲ್ಲಿಂಗ್ ಅಂದರೆ ನಾವು ಒಂದು ಡೇಟಾ ತೊಗೊಂಡು ಅದರಿಂದ ನಾವು ಏನೆಲ್ಲ ಮಾಡ್ಬೋದು, ಅದರೊಳಗೆ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನಾವು ಒಂದು ರಿಪೋರ್ಟ್ ಮೂಲಕ ಬೇರೆಯವ್ರಿಗೆ ತಿಳಿಸೋದಕ್ಕೆ ಈ ಡ್ಯಾಕ್ಸ್ ಫಂಕ್ಷನ್ಸ್ ಯೂಸ್ ಆಗುತ್ತೆ. ಸೊ ಇಷ್ಟು ಒಂದು ನಿಮಗೆ 10 ಪಾಯಿಂಟ್ಸು. ಈ 10 ಪಾಯಿಂಟ್ಸ್ಗಳನ್ನು ನೀವು ಗಮನದಲ್ಲಿಟ್ಕೊಂಡು ಆದಷ್ಟು ಇದನ್ನು ಯೋಚನೆ ಮಾಡ್ತಾಯಿದ್ರೆ ಅಥವಾ ನಿಮಗೆ ಇದು ಅರ್ಥ ಮಾಡ್ಕೊಂಡಿದ್ರೆ
ನೆಕ್ಸ್ಟ್ ಡ್ಯಾಕ್ಸ್ ಫಂಕ್ಷನನ್ನು ಕಲಿಯೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಈ 10 ಪಾಯಿಂಟ್ಸ್ಗಳನ್ನು ಮತ್ತೆ ಈ ಸ್ಲೈಡನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ಈ ವಿಡಿಯೋ ಕೆಳಗೆ ಆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಈ ಒಂದು PDF ಅಥವಾ ಒಂದು ಪ್ರೆಸೆಂಟೇಷನ್ ಏನಿದೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೆ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಮುಂದಿನ ಟಾಪಿಕಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಲ್ಕುಲೇಷನ್ಸ್ ಡ್ಯಾಕ್ಸಲ್ಲಿ ಯಾವ ರೀತಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಅಂದರೆ ಬೇರೆ ಬೇರೆ ಥರ ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಒಳ್ಳೆ ಕೆರಿಯರನ್ನು ಮಾಡ್ಕೋಬೇಕು ಅಂತಿದ್ದರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಅಂದರೆ 9066078793 9066078793 ಈ ನಂಬರ್ಗೆ ಫೋನ್ ಮಾಡಿ ಅಥವಾ enquiry@itsinc.inಗೆ ಮೇಲ್ ಮಾಡಿ ಅಥವಾ ನಮ್ಮ ವೆಬ್ಸೈಟ್ www.itsinc.inಗೆ ನೀವು ವಿಸಿಟ್ ಮಾಡಿ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳಿ. ಜೊತೆಗೆ ನಮ್ಮ ಅನೇಕ ಸೋಷಿಯಲ್ ಮೀಡಿಯಾ ಪೋರ್ಟಲ್ಗಳನ್ನು ಅಂದರೆ ಯೂಟ್ಯೂಬ್, ಫೇಸ್ಬುಕ್, ಲಿಂಕ್ಡ್ಇನ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ನಮಗೆ ಖಂಡಿತ ಬೇಕು. ಕನ್ನಡದವರು ಹೆಚ್ಚಿನ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತಂದಾಗ ನೀವು ನಿಮ್ಮ ಸಹಕಾರವನ್ನು, ಪ್ರೋತ್ಸಾಹವನ್ನು ನಮಗೆ ಕೊಟ್ಟಾಗ ಮಾತ್ರ ಇದು ಸಾಧ್ಯ. ನಾವು ಕನ್ನಡದವರು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸೋದಕ್ಕೆ ನಿಮ್ಮಿಂದ ನನಗೆ, ನಮ್ಮ ಇನ್ಸ್ಟಿಟ್ಯೂಟ್ಗೆ, ಈ ಒಂದು ಸೀರೀಸ್ಗೆ ಅಥವಾ ನಾವು ಮಾಡುವಂಥ ವೀಡಿಯೋಸ್ಗೆ ನಿಮ್ಮ ಸಹಕಾರ ತುಂಬ ಮುಖ್ಯ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.